आपावलीपाटनपट्टपाङ्गः श्रीपाणिपद्माञ्चितजानजङ्घः गोपालबालः कृपया स्वयं नः श्रीपाण्डुरङ्गो भवतु प्रसन्नः श्रीयत्ररूपिण्युरुगाय पादयोः करोति मानं बहुधा विभूतिभिः वेङ्कटस्थितायाः कुसुमाकरानुगैः गीयमाना प्रियकर्मगायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुदेहः गीतः संसार आधावतिकारतन्त्रः तत्रागमद्भगवान् व्यासपुत्रो यदृच्छयागामतमानोऽनपेक्षः अलक्ष्यलिङ्गो निजलाभतुष्टो मृतश्च बालैरवधूतवेषः अथानगाङ्ग्र्योस्तवकीर्तितीर्थयोः अन्तर्बहिस्तानविधूतपात्मनाम् भूतेष्वनुक्रोशु सुतत्वहीदिनां ಸ್ಯಾತ್ಸಂಗಮೋನುಗ್ರಹಯೇಷನಸ್ತವ. ಭಾಗವತದ 1ನೇ ಸ್ಕಂದದ 20ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾದದ್ದು. ಇವತ್ತು ಪರಾಭವ ಸಂವತ್ಸರದ ದಕ್ಷಿಣಾಯನದ ಆಷಾಢ ಮಾಸದ ಶುಕ್ಲ ಪಕ್ಷದ ಆಷಾಢಿ ಏಕಾದಶಿ ಅಂತ ಕರೆಸ್ಕೊಂಡಿರುವಂತಹ ಏಕಾದಶಿ ಇದು. ಬೇರೆ ಯಾವ ಏಕಾದಶಿಯನ್ನಾದರೂ ಮಾಡಿದರೂ ಆಯಿತು, ಮಾಡದೇ ಇದ್ರೂ ಆಯಿತು, ಆಷಾಢ ಮಾಸದ ಮತ್ತೆ ಕಾರ್ತಿಕ ಮಾಸದ ಏಕಾದಶಿಯನ್ನ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಒಂದು ಏಕಾದಶಿ ಉಪವಾಸ ಮಾಡಿದ್ರೆ ಇಂಥ 12 ಏಕಾದಶಿಗಳನ್ನು ಇವಾಗ ಮಾಡಿದ ಫಲ ಇರುತ್ತೆ. ಹಾಗಂತ ಹೇಳಿ ಉಳಿದನ್ನು ಬಿಡಬೇಕು ಅಂತಲ್ಲ, ಇದನ್ನು ಮಾಡಿದ್ರೆ 12 ಏಕಾದಶಿ ಮಾಡಿದ ಫಲ. ಯಾವತ್ತೂ ಯಾವ ಸಂಗತಿಯೂ ನಮಗೆ ಮನಸ್ಸಿನೊಳಗಿರಬೇಕು. ವ್ರತ, ಉಪವಾಸ, ಜಾತ್ರೆ, ಇಂಥ ಹೆಚ್ಚು ಜನರನ್ನು ಒಳಗೊಳ್ಳುವಂತಹ ಕಾರ್ಯಕ್ರಮಗಳು, ಹೆಚ್ಚು ಸಂಭ್ರಮ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರಾದರೂ ಪಾಲ್ಗೊಳ್ತಾರೆ. ಯಾರನ್ನು ಹೆಚ್ಚು ಕರಿಬೇಕಾಗಿಲ್ಲ, ಪಾಲ್ಗೊಂಡೇ ಬಿಡ್ತಾರೆ. ಆದರೆ ಭಗವಂತನ ಕುರಿತು, ಭಗವಂತನ ಭಕ್ತರನ್ನು ಕುರಿತು ಒಂದಿಷ್ಟು ಶ್ರವಣ ಮಾಡಿರಿ, ಬನ್ನಿರಿ ಅಂದರೆ ಆ ಶ್ರವಣಕ್ಕೆ ಜನ ಯಾವತ್ತೂ ಕಡಿಮೆ ಇರ್ತಾರೆ. ಅದರಲ್ಲೂ ಒಂದಿಷ್ಟು ಎಲ್ಲಾದ್ರೂ ಸಂಗೀತ ಇತ್ಯಾದಿ ಇದ್ರೆ, ಹರಿಕಥಾ ಕೀರ್ತನೆ ಇದ್ರೆ ಅಲ್ಲಿ ಒಂದಿಷ್ಟು ಜನ ಬರ್ತಿರ್ತಾರೆ. ಆದರೆ ಈಗ ನಾವು ನೋಡ್ತಾ ಬಂದಿರೋದು, ಇಷ್ಟು ದಿವಸಗಳಲ್ಲಿ ನಾವು ನೋಡ್ತಾ ಬಂದಿರೋದು, ಇವತ್ತು ನೋಡುವುದೇನಿದೆ, ಸಂಗೀತ, ಹಾಸ್ಯ ಇತ್ಯಾದಿ ಏನೂ ಇಲ್ಲದೆ ಇರುವಂತಹ ಸರಳವಾದಂತಹ ಒಂದು ಪ್ರಸಂಗ ಇದೆ. ನಿಜವಾದ ಉಪವಾಸ ಅಂದ್ರೆ ಇದು. ಭಗವಂತನ ಸಮೀಪ ವಾಸ ಮಾಡುವುದು ಅಂದ್ರೆ ಇದು. ಈ ಪರೀಕ್ಷಿತ ಅವನಿಗೆ ಈ ಋಷಿ ಶಾಪ ಬಂದಿತ್ತು, ಅದು ನಮ್ಗೆ ಗೊತ್ತಿದೆ. ಅಂಥವನು ತಾನೇನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಕುತ್ಕೊಂಡ. ಅವನು ಇನ್ನು 7 ದಿವಸಗಳು ಮಾತ್ರ ನನಗೆ ಆಯುಷ್ಯ ಇದೆ ಅಂತ ಗೊತ್ತಾದಾಗ ಅಲ್ಲಿ ಕುತ್ಕೊಂಡಿದ್ದ. ಅನೇಕ ಜನ ಋಷಿಗಳಲ್ಲಿ ಬಂದರು. ಈ ಹಿಂದಿನ ಭಾಗದಲ್ಲಿ ನಾವು ಅದನ್ನು ನೋಡಿದ್ದೇವೆ. ವಸಿಷ್ಠ, ಚವನ, ಭರದ್ವಾಜ, ಅರಿಷ್ಟನೇಮಿ, ಭೃಗು, ವ್ಯಾಸ, ಪರಶುರಾಮ, ವಿಶ್ವಾಮಿತ್ರ ಮೊದಲಾದ ಎಲ್ಲ ಋಷಿಗಳು ಅಲ್ಲಿ ಬಂದು ನೆರೆದಿದ್ರು. ತನ್ನ ಮಗ ಜನಮೇಜಯ ಅಂತ ಅವನಿಗೆ ರಾಜ್ಯದ ಜವಾಬ್ದಾರಿಯನ್ನು ಒಪ್ಪಿಸಿದ್ದ. ತಾನು ಗಂಗಾ ತೀರದ ನಡುವೆ, ಗಂಗಾ ತೀರದ ಪೂರ್ವ ನಡುವೆ ಅಲ್ಲ, ಗಂಗಾ ತೀರದ ಸಮೀಪದಲ್ಲಿ ಒಂದು ಅರಮನೆ, ಅಲ್ಲಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡ. ಪೂರ್ವಾಭಿಮುಖವಾಗಿ ದರ್ಬೆಗಳನ್ನು ಹಾಸಿದ್ರು. ಅವನು ಕೂತದ್ದು ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದ. ಆ ಮುನಿಗಳು ಅವನನ್ನು ಪ್ರಶಂಸೆ ಮಾಡಿದರು. ಅದನ್ನು ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ನಿಮ್ಮ ಹಿರಿಯರು ಪಾಂಡವರು ಮಹಾವಿರಕ್ತರಾಗಿದ್ರು. ಕೃಷ್ಣ ಈ ಜಗತ್ತನ್ನು ಬಿಟ್ಟು ಹೋಗಿ ಹೊರಟಿದ್ದಾನೆ ಅಂತ ಅವ್ರಿಗೆ ಗೊತ್ತಾದಾಗ ತಾವು ಕೂಡ ಇಲ್ಲಿದ್ದೇನು ಮಾಡಬೇಕು, ಈ ಜಗತ್ತನ್ನು ಮುಂದೆ ತಾವೇನ್ ಮಾಡಬೇಕಾಗುತ್ತದೆ ಅಂತ ಆಲೋಚನೆ ಮಾಡಿ ವಿರಕ್ತರಾಗಿ ಸಿಂಹಾಸನ ತ್ಯಾಗ ಮಾಡಿ ಹೊರಟೋಗಿದ್ರು. ಅದರಂತೆ ಅವರ ವಂಶದಲ್ಲಿ ಬಂದಂತಹ ನೀನು ಕೂಡ ಇಷ್ಟು ವಿರಕ್ತವಾದ ಜೀವನ ನಡೆಸ್ತಾ ಇದ್ದಿ. ಆದ್ರಿಂದ ಇವತ್ತು ನಿನಗೆ ಸರ್ಪವೇ ಕಚ್ಚಲಿ, ಮತ್ತೇನೇ ಆಗಲಿ, ನೀನು ಶರೀರ ಬಿಟ್ಟು ಹೋಗುವವರೆಗೂ ನಾವು ಇಲ್ಲಿ ಕೂತಿರ್ತೀವಿ. ನಿನ್ನ ಶರೀರದ ಅಂತ್ಯ ಸಮಯದಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿರ್ತೀವಿ ಅಂತ ಅವ್ರು ಕೂತಿದ್ರು. ಇದು 7 ದಿವಸ ಇವರೆಲ್ಲ ಕೂತಿರ್ತಾರಲ್ಲ, ಹಾಗೆ ಋಷಿಗಳು ಬಂದು ಕೂತಾಗ ಆ ಸಮಯ ವ್ಯರ್ಥ ಆಗಬಾರ್ದು. ಅದನ್ನ ಯಾವ ರೀತಿಯಾಗಾದ್ರೂ ಸಾರ್ಥಕವಾಗಿ ಕಳಿಬೇಕು ಅಂತ ಕಾಣಿಸ್ತೀವಿ. ನೀವು
ಯಾವತ್ತೂ ಇನ್ನೊಬ್ಬರಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಬಂದಿರ್ತೀರಿ, ನಿಮಗೇನು ಬೇರೆ ಪ್ರಯೋಜನ ಏನು ಇರೋದಿಲ್ಲ. ಆದ್ರಿಂದ ನನಗೊಂದು ಪ್ರಶ್ನೆ ಇದೆ. ಈ ಸಂಸಾರದ ಬಂಧನದಿಂದ ದಾಟಿ ಹೋಗಬೇಕು ಅಂತ ಬಯಸುವವರು ಏನ್ ಮಾಡಬೇಕು? ಅದರಲ್ಲೂ ವಿಶೇಷವಾಗಿ ಇನ್ನೇನು ಮರಣ ಸಮೀಪಿಸಿದೆ ಅಂತಿದ್ದವ್ರು ಏನ್ ಮಾಡಬೇಕು ಅದನ್ನ ಹೇಳ್ರಿ ಅಂತ ಅವ್ನು ಕೇಳಿದ. ನಾವು ನಮ್ಮ ಜೀವನದ ಗುರಿಯನ್ನ ಈ ತರ ಮೊದಲು ಸ್ಪಷ್ಟಪಡಿಸ್ಕೋಬೇಕು. ಅದನ್ನು ಸ್ಪಷ್ಟಪಡಿಸಿಕೊಂಡಾಗ ನಮಗೆ ಇಂಥ ಶ್ರವಣ ಮಾಡಬೇಕು, ಭಗವಂತನ ಕುರಿತಾಗಿ ಏನನ್ನಾದರೂ ಕೀರ್ತನೆ ಮಾಡಬೇಕು ಅನ್ನುವಂಥ ಎಚ್ಚರ ಮೂಡ್ತದೆ. ಗುರಿಯೇ ಸ್ಪಷ್ಟ ಇಲ್ಲದೆ ಇದ್ದವರಿಗೆ, ಯಾರಿಗೆ ಜೀವಮಾನದಲ್ಲಿ ಗುರಿಯೇ ಸ್ಪಷ್ಟ ಇಲ್ಲ ಅಂಥವರಿಗೆ ತಾವು ಮುಂದೆ ಏನ್ ಮಾಡಬೇಕು ಅಂತ ಅನ್ನೋದು ತಿಳಿಯದೆ ಹೋಗ್ಬಿಡ್ತದೆ. ಜಗತ್ತಿನಲ್ಲಿ ಹೆಚ್ಚಿನ ಜನ, ಬಹುತೇಕ ಜನ ಎಲ್ಲ ಅಂಥವರೇ ಇದ್ದಾರೆ. ಆದ್ರೆ ನಮ್ಮ ಗುರಿ ನಮ್ಗೆ ಸ್ಪಷ್ಟ ಆಗಬೇಕು. ಏನ್ ಗುರಿ? ಅಥ ಆಹಾರಾರ್ಥಂ ಕರ್ಮ ಕುರಿಯಾದ ನಿಂದ್ಯಂ. ಈ ಜಗತ್ತಿನಲ್ಲಿ ನಮ್ಮ ಉದ್ದೇಶ ಏನು? ಹುಟ್ಟಿ ಬಂದಿದ್ದೇವಲ್ಲ, ಹುಟ್ಟಿ ಬಂದವರ ಉದ್ದೇಶ ಏನು? ಆಹಾರಾರ್ಥ, ನಾವು ಹೊಟ್ಟೆ ಹೊರ್ಕೋಬೇಕು, ಹೊಟ್ಟೆ ಪಾಡಿಗಾಗಿ ಏನಾದ್ರು ಮಾಡಬೇಕು. ಅದಕ್ಕಾಗಿ ಒಂದು ವೃತ್ತಿ ಅಂತ ಮಾಡಬೇಕು. ಮನುಷ್ಯ ಏನಾದ್ರೂ ಒಂದು ಉದ್ಯೋಗ, ವ್ಯಾಪಾರ ಇತ್ಯಾದಿಗಳನ್ನು ಮಾಡಬೇಕು. ಅದು ಎಂಥದ್ದಾಗಿರ್ಬೇಕು? ಅನಿಂದ್ಯಂ, ಯಾವುದೇ ತರಹದ ಹೀನ ವೃತ್ತಿ ಅದಾಗಿರ್ಬಾರ್ದು. ಇನ್ನೊಬ್ಬರು ತಲೆ ಹೊಡೆದು ಬದುಕುವಂತ ಜೀವನ ಆಗಿರಬಾರ್ದು. ಆಯ್ತು, ಬದುಕಿರ್ಲಿಕ್ಕಾಗಿ ವೃತ್ತಿ ಮಾಡಬೇಕು ಅಂತ ಹೇಳಿದ್ರಿ, ಬದುಕಬೇಕು ಯಾಕೆ? ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥ. ಈ ಆಹಾರ ಯಾಕೆ ಅಂದ್ರೆ ಅದು ಬದುಕಿರೋದಕ್ಕಾಗಿ. ಬದುಕು ಯಾವುದಕ್ಕಾಗಿ? ಪ್ರಾಣ ಸಂಧಾರ್ಯ ತತ್ವ ಜಿಜ್ಞಾಸನಾರ್ಥ. ಬದುಕು ಯಾತಕ್ಕಾಗಿ? ಮನುಷ್ಯ ಉಸಿರಾಡ್ಬೇಕು ಯಾಕೆ? ಬದುಕಿರ್ಬೇಕು ಯಾಕೆ ಅಂದ್ರೆ ತತ್ವ ಜಿಜ್ಞಾಸನಾರ್ಥ. ಮನುಷ್ಯ ನೀವು ಯಾಕೆ ಬದುಕಿದ್ದೀರಿ ಅಂತ ಚಿಕ್ಕ ಮಕ್ಕಳನ್ನ ಏನಾದ್ರು ಕೇಳಿದ್ರೆ ಅವ್ರು ಬೇರೆ ಬೇರೆ ಗುರಿಗಳನ್ನು ಹೇಳ್ತಾರೆ. ನಾವು ವೈದ್ಯರಾಗಬೇಕು, ತಂತ್ರಜ್ಞರಾಗಬೇಕು, ದೊಡ್ಡ ದೊಡ್ಡ ಗುರಿಗಳನ್ನೇ ಅವ್ರು ಹೇಳ್ತಾರೆ. ಆದ್ರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಆದ್ರೂ, ಕನಿಷ್ಠ ಪಕ್ಷ ಮಧ್ಯ ವಯಸ್ಸು ಬಂದ್ಮೇಲಾದ್ರೂ ನಮ್ಮ ಜೀವನದ ಗುರಿ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡೋರಿಗೆ ತಲುಪಬೇಕು. ಅವಾಗಲೂ ತಲುಪದೆ ಹೋದ್ರೆ ಬಹಳ ಕಷ್ಟ. ತೀರಾ ಎಳೆ ಮಕ್ಕಳಿಗೆ ಅಂತ ಉತ್ತಮ ಗುರಿ ಬಗ್ಗೆ ಏನು ಕಲ್ಪನೆ ಇರೋದಿಲ್ಲ. ಆದರೆ ಕನಿಷ್ಠ ಪಕ್ಷ ಮಧ್ಯ ವಯಸ್ಸಿನಾದ್ರೂ ತಲುಪಿದ ಮೇಲೆ ನಾವು ಬದುಕಿದ್ದು ತತ್ವ ಜಿಜ್ಞಾಸೆಗಾಗಿ, ಪರಮಾರ್ಥಕ್ಕಾಗಿ. ಈ ಜಗತ್ತಿನಲ್ಲಿ ದುಡ್ಡು ಗಳಿಸಿ, ದುಡ್ಡು ಖರ್ಚು ಮಾಡಿಕೊಂಡು, ಸುಖ ಪಟ್ಕೊಂಡು, ಸಂತಾನ ಉತ್ಪಾದನೆ ಮಾಡಿ ಬದುಕೋರು ನೂರಾರು ಜನ ಇರ್ತಾರೆ. ಹಾಗೆ ನಾವು ಬದುಕುವುದಾದ್ರೆ ನಮ್ಮ ಬದುಕಿಗೆ ಅರ್ಥ ಇಲ್ಲ. ಹಾಗಾದ್ರೆ ಬದುಕು ಯಾತಕ್ಕಾಗಿ ಬದುಕಬೇಕು ಅಂದ್ರೆ ತತ್ವ ಜಿಜ್ಞಾಸೆಗಾಗಿ, ಪರಮಾರ್ಥವನ್ನು ತಿಳಿಯುವುದಕ್ಕಾಗಿ ಬದುಕಬೇಕು. ಸರಿ, ತತ್ವವನ್ನಾದ್ರೂ ಯಾಕೆ ತಿಳಿಬೇಕು ಅಂದ್ರೆ ಏನ ಭೂಯೋ ನ ದುಃಖಂ. ಈಗ ನಾವು ಹುಟ್ಟಿ ಬಂದಿದ್ದೇವೆ, ಇದನ್ನಂತೂ ನೋಡ್ತಿದ್ದೀವಿ. ಈ ಜಗತ್ತಿನಲ್ಲಿ ನಮಗೆ, ನಮ್ಮ ಸುತ್ತಮುತ್ತಲಿರುವವರಿಗೆ ಅನೇಕ ತರದ ದುಃಖಗಳಂತೂ ಏನು ತಪ್ಪಿಲ್ಲ. ಒಂದಲ್ಲ ಒಂದು ದುಃಖ ನಿತ್ಯ ನಮ್ಮನ್ನ ಪೀಡಿಸ್ತಿರ್ತದೆ, ಕಾಡಿಸ್ತಿರ್ತದೆ. ಕೆಲವು ಸರಿ ನಮಗೆ ದುಃಖ, ಕೆಲವು ಸರಿ ನಮಗೆ ದುಃಖ ಅಲ್ಲದೆ ಹೋದ್ರು ಇನ್ನೊಬ್ಬರಿಗೆ ದುಃಖ. ಆ ಇನ್ನೊಬ್ಬರ ದುಃಖವನ್ನು ನೋಡಿ ನಾವು ಸಂಕಟ ಪಡಬೇಕಾಗ್ತದೆ, ನಮ್ಮ ಸಂಕಟ ನೋಡಿ ಆ ಇನ್ನೊಬ್ರಿಗೆ ಸಂಕಟ ಪಡಬೇಕಾಗ್ತದೆ. ಒಟ್ಟಾರೆ ಇದನ್ನ ಈ ಸುಖ ದುಃಖ ಇದರಿಂದ ಪಾರಾಗುವುದು ಹೇಗೆ? ಜೀವಮಾನದಲ್ಲಿ ಬರೇ ದುಃಖ ಏನಿರೋದಿಲ್ಲ, ಯಾವಾಗಾದ್ರೂ ಒಂದಿಷ್ಟು ಸುಖನೂ ಗೊತ್ತಿರ್ತದೆ, ಹೌದು. ಆದ್ರೆ ಬರೇ ಸುಖ ಇರೋದಿಲ್ಲಲ್ಲ, ಒಂದ್ ಸ್ವಲ್ಪ ಸುಖ, ಒಂದ್ ಸ್ವಲ್ಪ ದುಃಖ. ಸ್ವಲ್ಪ ಸುಖ ಪಡೀಲಿಕ್ಕಾಗಿ ಬಹಳ ದುಃಖ ಪಡ್ಬೇಕಾಗ್ತದೆ, ಬಹಳ ಕಷ್ಟ ಪಡ್ಬೇಕಾಗ್ತದೆ ಮನುಷ್ಯ. ಆದ್ರಿಂದ ಈ ದುಃಖದ ಸಂಕೋಲೆ, ಸರಮಾಲೆ, ಅದರಿಂದ ತಪ್ಪಿಸಿಕೊಂಡು ಬರೇ ಸುಖ ಸಿಗುವ ಸಾಧ್ಯತೆ ಏನು? ಅದು ಯಾವುದರಿಂದ ಸಾಧ್ಯ ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಅದು ಭಗವಂತನಿಂದ ಮಾತ್ರ ಸಾಧ್ಯ, ಭಗವಂತನ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯ. ಅದು ಹೊರತು ಇನ್ನು ಯಾರಿಂದಲೂ ನಾವು ಈ ಜಗತ್ತಿನಲ್ಲಿ ಹುಟ್ಟಿ ಬೆಳೆದು ದೊಡ್ಡವರಾದ ಮೇಲೆ ಏನೆಲ್ಲ ಪ್ರಯತ್ನ ಪಟ್ಟರು, ಹೆಣ್ಣು ಗಂಡನ್ನ ಅರಸಿದ್ರೆ, ಗಂಡು ಹೆಣ್ಣನ್ನು ಅರಸಿದ್ರೆ, ಮತ್ಯಾವುದೇ ವೈಭವ ಸಂಪತ್ತು ಅದನ್ನೆಲ್ಲ ಬೆಳೆಸಿದ್ರು ಅದು ಯಾವುದೂ ನಮ್ಮ ದುಃಖವನ್ನು ಪೂರ್ಣವಾಗಿ ತಡೆಯೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಹಾಗಾದ್ರೆ ದುಃಖವನ್ನು ಯಾವುದರಿಂದ ತಡ್ಕೋಬೇಕು? ದುಃಖವನ್ನು ಪೂರ್ಣವಾಗಿ ತ್ಯಜಿಸ್ಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ. ಅದಕ್ಕಾಗಿ ತತ್ವಜ್ಞಾನ, ತತ್ವಜ್ಞಾನಕ್ಕಾಗಿ ಬದುಕು, ಬದುಕಿಗಾಗಿ ಆಹಾರ, ಆಹಾರಕ್ಕಾಗಿ ಏನಾದರೂ ಒಂದು ಕರ್ಮ, ಏನಾದರೂ ಒಂದು ವೃತ್ತಿ. ಅದು ಹೀನವಾದ ಆಗಿರಬಾರ್ದು, ನ್ಯಾಯಸಮ್ಮತವಾದ ವೃತ್ತಿ ಪ್ರತಿಯೊಬ್ಬರು ಮಾಡಬೇಕಾದಂತು. ಏನ್ ಮಾಡ್ಬೇಕು ನಾನು? ಈಗ ನಮ್ಮ ಗುರಿ ಇದು, ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅನ್ನೋದು ಗುರಿ.
ಸಂಸಾರದಿಂದ ಮುಕ್ತರಾಗಬೇಕು ಅನ್ನೋದು ಗುರಿ. ಅದರಲ್ಲಿಯೂ ಇನ್ನೇನು ಜೀವನ ಮುಗಿತಾ ಬಂದಿದೆ ಅಂತ ಕಂಡಾಗ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದನ್ನು ವಿಶೇಷವಾಗಿ ಆಲೋಚನೆ ಮಾಡಬೇಕು. ಎಳೆಯ ವಯಸ್ಸಿನ ಮಕ್ಕಳು, ಯುವಕರು ಆಲೋಚನೆ ಮಾಡಬೇಕು. ಈಗಾಗಲೇ ಮದುವೆ ಆದವರು ಆಲೋಚನೆ ಮಾಡಬೇಕು. ಇನ್ನು ಮುಂದೆ ಮದುವೆ ಆಗೋರು ಆಲೋಚನೆ ಮಾಡಬೇಕು. ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇನ್ನು ಮುಂದೆ ಮದುವೆ ಮಾಡೋರು ಏನಿರ್ತಾರಲ್ಲ ಅವರು ಮತ್ತೆ ಮುಂದೆ ಆಲೋಚನೆ ಮಾಡಬೇಕು. ಮರಣೋನ್ಮುಖರಾದವ್ರು ಏನ್ ಮಾಡ್ಬೇಕು ಅದನ್ನು ಹೇಳಿ ಅಂತ ಕೇಳಿದ. ಇನ್ನು ಆ ಋಷಿಗಳು ಇವನು ಪ್ರಶ್ನೆ ಕೇಳಿ ಏನ್ ಹೇಳಬೇಕು ಅಂತ ಇನ್ನು ಮುಂದೆ ಆಲೋಚನೆ ಮಾಡ್ತಿದ್ರೇನ. ಆದ್ರೆ ಆ ಎಲ್ಲ ಋಷಿಗಳ ಪ್ರತಿನಿಧಿಯಾಗಿ ಶುಕಾಚಾರ್ಯ ಬಂದ್ಬಿಟ್ಟ. ಈ ಶುಕಾಚಾರ್ಯನನ್ನ ಉಳಿದೆಲ್ಲ ಋಷಿಗಳಿಗೆ ಗುರು ಅಂತ ವೇದವ್ಯಾಸರೇ ಕೊಟ್ಟಿದ್ರು. ತುಂಬಾ ಚಿಕ್ಕ ವಯಸ್ಸಿನ ಹುಡುಗ, 16 ವಯಸ್ಸಿನ ಹುಡುಗ. ಅಲ್ಲಿ ಎದುರಿಗೆ ಕೂತ ಋಷಿಗಳೆಲ್ಲ ತಲೆ ಬೆಳ್ಳಗಾದವರು, ಮಕ್ಕಳು ಮೊಮ್ಮಕ್ಕಳನ್ನು ಕಂಡವರು. ಅಂಥ ಋಷಿಗಳಿಗೆ ಈ ಎಳೆಯ ಹುಡುಗನನ್ನ ಗುರುವನ್ನಾಗಿ ಕೊಟ್ಟಿದ್ದಂತೆ 4 ಮುಖದ ಬ್ರಹ್ಮ. ಅದಕ್ಕಾಗಿ ಇವನನ್ನ ಲೋಕಗುರು ಅಂತಾರೆ. ಶಿವನ ಅವತಾರಭೂತನಾದ ಈ ಶುಕಾಚಾರ್ಯನನ್ನ ಲೋಕಗುರು ಅಂತ ಈ ಕಾರಣ ಹೇಳ್ತಾರೆ. ಬ್ರಹ್ಮರಾತ ಅಂತ ಹೇಳ್ತಾರೆ ನಮಗೆ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, 4 ಮುಖದ ಬ್ರಹ್ಮ. ಅವನು ಈ ಶುಕಾಚಾರ್ಯನನ್ನು ಈ ಜಗತ್ತಿಗೆ ಕೊಟ್ಟಿದ್ದ. ಇವನ ಮೂಲಕ ತತ್ವಜ್ಞಾನ ಪಡ್ಕೊಳ್ರಿ ಅಂತ. ಇದು ನೋಡ್ರಿ, ಇದು ನಾವು ಅನೇಕ ದೇವಾಲಯಗಳಿಗೆ ಹೋಗ್ತಿರ್ತೇವೆ, ಅಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತೇವೆ. ಇನ್ನು ಮುಂದೆ ಸದ್ಯದಲ್ಲೇ ಶ್ರಾವಣ ಬರೋದಿದೆ. ಶ್ರಾವಣ ಬಂದಾಗ ನಾಗರ ಆರಾಧನೆ ಮಾಡ್ತೇವೆ, ಅದರ ಮುಂದೆ ಗಣಪತಿ ಆರಾಧನೆ ಮಾಡ್ತೇವೆ. ಫಾಲ್ಗುಣ ಮಾಸ, ಮಾಘ ಮಾಸ ಬಂದಾಗ ಶಿವರಾತ್ರಿ ಆಚರಣೆ ಮಾಡ್ತೇವೆ. ಅಂತೂ ಪ್ರತಿಯೊಂದು ಹಬ್ಬ ಬಂದಾಗ ನಾನಾ ಥರದ ದೇವರುಗಳನ್ನ ಆರಾಧನೆ ಮಾಡಿ ಸಂಭ್ರಮ ಉತ್ಸಾಹ ಎಲ್ಲ ನಾವು ಆಚರಿಸ್ತೇವೆ. ಆದರೆ ಆಯಾ ದೇವತೆಗಳಿಂದ ನಾವು ಬೇಡ್ಕೊಳ್ಬೇಕಾದದ್ದೇನು? ಪ್ರತಿನಿತ್ಯವೂ ಬೇಡ್ಕೊಳ್ಬೇಕು, ಶಿವರಾತ್ರಿ ದಿವಸ ಬೇಡ್ಕೊಳ್ಬೇಕು, ಪ್ರತಿನಿತ್ಯ ಹಗಲು ಹೊತ್ತಿನಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಾಯಂಕಾಲ ಇದೇನಿದೆ, ಈಶ್ವರ ತನ್ನ ಪರಿವಾರ ಸಮೇತನಾಗಿ ಎಲ್ಲಾ ಕಡೆ ಸಂಚಾರ ಮಾಡ್ತಿರುವಂತ ಸಮಯ ಇದೆ. ಯಾವ ಕಾಲಕ್ಕೂ ಸಾಯಂಕಾಲ ಅನ್ನೋದು ಮೋಜು ಮಸ್ತಿ ಇದಕ್ಕಾಗಿ ವ್ಯರ್ಥವಾಗಿ ಹಾಳು ಹೋಗಬಾರ್ದು. ನೋಡ್ತಿರ್ತಾರೆ ದೇವತೆಗಳು, ನಾವೇನ್ ಮಾಡ್ತಿರ್ತೀವಲ್ಲ ಅದೇ ಅಭ್ಯಾಸ ನಮ್ಗೆ ಆಗುವಂತೆ ಮಾಡಿಬಿಡ್ತಾರಂತೆ. ಈಗ ನಾವು ನಮ್ಮ ಮನೆಯಲ್ಲಿರೋ ದನ ಕರುಗಳನ್ನ ಮೇಯಿಸಬೇಕು ಅಂದ್ರೆ ನಾವೇ ಹೋಗ್ತೇವೆ, ಅಥವಾ ದನ ಕರು ಕಾಯುವ ಆಳುಗಳನ್ನು ಕಳಿಸ್ತೇವೆ. ಅವರು ಒಂದು ಕೈಯಲ್ಲಿ ದೊಡ್ಡ ದೊಣ್ಣೆ ತಗೊಂಡು, ಬಡಿಗೆ ತಗೊಂಡು ಆ ದನ ಕರುಗಳನ್ನ, ಆಡು ಕುರಿಗಳನ್ನು ಮೇಯಿಸ್ತಾ ಹೋಗ್ತಾರೆ. ಅವಕ್ಕೇನಾದ್ರೂ ತೋಳ, ಹುಲಿಯೋ ಮತ್ತಾವುದಾದ್ರು ಆಪತ್ತು ಬಂದ್ರೆ ಅದನ್ನು ಕಾಪಾಡ್ತಾರೆ. ಕೈಯಲ್ಲಿ ಒಂದು ಕೊಡ್ಲಿ ಅಂತ ಆಯುಧವನ್ನು ಇಟ್ಕೊಂಡಿರ್ತಾರೆ. ಇದು ದನಕರುಗಳನ್ನು ಕಾಯುವ ಮನುಷ್ಯನ ಸ್ಥಿತಿ ಆಯ್ತು. ಇದು ನಮ್ಮನ್ನು ದೇವರು ಕಾಪಾಡಬೇಕು ಅಂತ ಏನ್ ಮಾಡ್ಬೇಕು? ನಾವು ಹೋದಲ್ಲೆಲ್ಲ ಬಂದಲ್ಲೆಲ್ಲ ನಮ್ಮ ಹಿಂದೆ ದೇವರು ಒಂದು ಬಡಿಗೆ ಇಟ್ಕೊಂಡು ಎಲ್ಲಾ ಕಡೆ ಕಾದಿರೋದಿಲ್ಲ. ದೇವತೆಗಳು ಶಿವ, ಪಾರ್ವತಿ, ಗಣಪತಿ, ಸ್ಕಂದ, ಮತ್ತೆ ಯಾರೋ ಇಂದ್ರ, ಅಗ್ನಿ, ಇಂಥ ದೇವತೆಗಳು ಹೋಗಿ ಕೊನೆಗೆ ಹನುಮಂತ ದೇವರೇ ಆಗಲಿ, ಕೃಷ್ಣನಾಗಲಿ, ರಾಮನಾಗಲಿ ದಂಡ ಹಿಡ್ಕೊಂಡು ಬಂದಿರ್ತಾರೇನೋ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ. ದನ ಕಾಯುವವರು ಪಶುಗಳನ್ನು ಹೇಗೆ ಕೈಯಲ್ಲಿ ದೊಣ್ಣೆ ಹಿಡಿದು ಕಾಯ್ತಾರಲ್ಲ, ಆ ತರ ದೇವತೆಗಳು ನಮ್ಮ ಮುಂದೆ ಹಿಂದೆ ಯಾವತ್ತು ಕೈಯಲ್ಲಿ ಬಡಿಗೆ ಇಟ್ಕೊಂಡು ಕಾಯ್ತಿರೋದಿಲ್ಲ. ಹಾಗಾದ್ರೆ ನಮ್ಮನ್ನು ಕಾಯಬೇಕು ಅಂದ್ರೆ ದೇವತೆಗಳು ಏನ್ ಮಾಡ್ತಾರೆ? ಎಂತೂ ರಕ್ಷಿತು ಇಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ. ನಮ್ಮನ್ನು ಕಾಪಾಡಬೇಕು ಅಂತ ಅವ್ರಿಗೆ ಅನಿಸಿದ್ರೆ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ನಮ್ಮ ಮನಸ್ಸಿನ ಮೂಲಕ ಕೆಲಸ ಮಾಡಿಸ್ತಾರೆ. ಒಂದೇನೋ ಸದ್ಬುದ್ಧಿ ಕೊಡ್ತಾರೆ. ನಮಗೆ ಸದ್ಬುದ್ಧಿ ಕೊಟ್ಟಿದ್ದಾರೆ ಅಂದ್ರೆ ದೇವತೆಗಳು ನಮ್ಮನ್ನು ಕಾದಿದ್ದಾರೆ ಅಂತ ಅರ್ಥ. ಈಗ ನೋಡಿ, ಇದೊಂದು ಸದ್ಬುದ್ಧಿ. ಕೇಳಬೇಕು, ಹೇಳಬೇಕು ಅನ್ನೋದೊಂದು ಸದ್ಬುದ್ಧಿ. ಕೀರ್ತನೆ ಮಾಡಬೇಕು, ಕೀರ್ತನೆ ನಡೆದಿರ್ತದೆ. ಅನೇಕ ವಿಠ್ಠಲ ಮಂದಿರಗಳಲ್ಲಿ ಕೀರ್ತನೆ ನಡೆದಿರ್ತದೆ, ಅದು ಒಂದು ಸದ್ಬುದ್ಧಿಯ. ಆದರೂ ಒಂದು ಸರಾಸರಿ ತಗೊಳ್ರಿ, ಎಲ್ಲಿಯಾದ್ರೂ ಕೀರ್ತನ, ಶ್ರವಣ, ಕಥಾ ಇದನ್ನು ಕೇಳುವವರು ಆಷಾಢದ ಏಕಾದಶಿನೇ ಆಗಲಿ, ಕಾರ್ತಿಕ ಏಕಾದಶಿ ಆಗಲಿ, ಶ್ರಾವಣ ಮಾಸವೇ ಆಗಲಿ, ಕೇಳುವವರು ಎಷ್ಟಿದ್ದಾನೆ? ಕೇಳುವವರು ಯಾವತ್ತೂ ಬಹಳ ಕಡಿಮೆ. ಮತ್ತೆ ಯಥಾ ಪ್ರಕಾರ ಮೋಜು ಮಸ್ತಿ, ದುಡ್ಡಿನ ಲೆಕ್ಕಾಚಾರ ಅದರಲ್ಲೇ ತೊಡಗಿದವರೇ ಬಹಳ. ಯಸ್ಮೈ ದೇವ ಪ್ರಯಚ್ಛಂತಿ ಪುರುಷಸ್ಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸಹ ಅವಾಚೀನಾನಿ ಪಶ್ಯತಿ. ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕಂಡ್ರೆ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡಿ ನಮ್ಮ ಬುದ್ಧಿಯನ್ನ ಅವರು ಬದಲಾಯಿಸ್ತಾರೆ, ಸನ್ಮಾರ್ಗದ ಕಡೆ ಹಚ್ತಾರೆ. ಹೊರತು ಹಿಂದೆ ಮುಂದೆ ದೊಣ್ಣೆ ಇಟ್ಕೊಂಡು ಬಡಿಗೆ ಇಟ್ಕೊಂಡು ಅವ್ರು ಓಡಾಡೋದಿಲ್ಲ.
ಎಲ್ಲಾದ್ರೂ ಸ್ವಲ್ಪ ದಾರಿ ತಪ್ಪಿದ ಕೂಡಲೇ ಒಂದು ಬಡಿಗೆ ತಗೊಂಡು ಏಟ್ ಹಾಕಿ ಆ ಕಡೆ ಬೇಡ ಈ ಕಡೆ ಹೋಗು, ಈ ಕಡೆ ಬೇಡ ಆ ಕಡೆ ಹೋಗು ಅಂತ ಅವ್ರು ಕಾಯೋದಿಲ್ಲ. ಇನ್ನ ನಮಗೇನಾದ್ರೂ ನಮ್ಮನ್ನು ಸೋಲಿಸ್ಬೇಕು ಅಂತ ದೇವತೆಗಳಿಗೆ ಕಾಣಿಸಿದ್ರೆ, ನಮಗೆ ಪರಾಭವ ಆಗಬೇಕು, ಹಿನ್ನಡೆ ಆಗಬೇಕು, ಸೋಲಾಗಬೇಕು ಅಂತ ದೇವತೆಗಳಿಗೆ ಅನಿಸಿದರೆ ಅವಾಗ ಅವ್ರು ಏನ್ ಮಾಡ್ತಾರೆ? ಬುದ್ಧಿಂತಸ್ಯ ಅಪಕರ್ಷಂತಿ. ಅದೇ ದೇವತೆಗಳೇ ನಮ್ಮ ಮನಸ್ಸಿನೊಳಗೆ ಹೊಕ್ಕು ಆ ಬುದ್ಧಿಯನ್ನು ವಾಪಸ್ ತಗೊಂಡ್ಬಿಡ್ತಾರೆ. ಅವಾಗ ನಮ್ಗೇನಾಗ್ತದೆ? ಅವಾಚೀನಾನಿ ಪಶ್ಯತಿ, ಎಲ್ಲ ತಲೆ ಕೆಳಗಾಗಿ ಕಾಣಲಿಕ್ಕೆ ಶುರುವಾಗ್ತದೆ. ತಲೆ ಬುಡವಾಗಿ, ಎಡ ಬಲವಾಗಿ, ಬಲ ಎಡ ಆಗಿ, ಮೇಲಿದ್ದದ್ದು ಕೆಳಗೆ, ಕೆಳಗಿದ್ದದ್ದು ಮೇಲೆ, ಈ ತರ ಎಲ್ಲ ಕಾಣಿಸ್ತದೆ. ಅಂದ್ರೆ ವಿಪರೀತವಾಗಿ ಕಾಣಿಸ್ತದೆ. ಆವಾಗ ಮನುಷ್ಯ ದುಶ್ಚಟಕ್ಕೆ ದಾಸನಾಗ್ತಾನೆ. ಶಾಸ್ತ್ರ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳ್ತಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನತು ಮೂರ್ಖಾಣಾಂ ನಿದ್ರೆಯ ಕಲಹೇನವ. ಬುದ್ಧಿವಂತರು, ವಿವೇಕಿಗಳು ಕಾಲ ಹೇಗೆ ಕಳೀತಾರೆ ಅಂದ್ರೆ ಕಾವ್ಯಶಾಸ್ತ್ರ ವಿನೋದೇನ, ಭಾಗವತ, ರಾಮಾಯಣ, ಮಹಾಭಾರತ ಅಂತದನ್ನ ವಚನಗಳನ್ನ, ದಾಸರ ಪದಗಳನ್ನ ಕೇಳಿ ಹೇಳಿ ಕಾಲ ಕಳೀತಾರೆ. ಹಾಡ್ತಾರೆ, ಹಾಡು ತಮಗೆ ಹಾಡ್ಲಿಕ್ಕೆ ಹೊರದು ಹೋದ್ರು ಇನ್ನೊಬ್ರು ಹಾಡಿದ್ದನ್ನ ಕೇಳಿ ಆದ್ರೂ ಕೇಳ್ತಾರೆ. ಇದು ವಿವೇಕಿಗಳು ಕಾಲ ಕಳೆಯುವ ರೀತಿ. ಆದ್ರೆ ವ್ಯಸನೇನ ಮೂರ್ಖಾಣ, ಅವಿವೇಕಿಗಳು, ಮೂರ್ಖರು ಕಾಲ ಕಳೆಯುವ ರೀತಿ ಹೇಗಿರ್ತದೆ ಅಂದ್ರೆ ದುರ್ವ್ಯಸನಗಳಿಗೆ ಬಲಿಯಾಗಿ ಕಾಲ ಕಳೀತಾರೆ, ದುಶ್ಚಟಗಳಿಗೆ ದಾಸರಾಗ್ತಾರೆ. ಇಂತಹ ಪವಿತ್ರವಾದ ಸಾಯಂಕಾಲವನ್ನು ಅವ್ರು ಕಡೆಗಣಿಸ್ತಾರೆ. ಎಲ್ಲಿ ಕೂಡಬಾರ್ದು ಅಲ್ಲಿ ಹೋಗಿ ಕೂಡ್ತಾರೆ, ಏನ್ ಕುಡಿಯಬಾರ್ದು ಅದನ್ನು ಕುಡಿತಾರೆ. ಆ ತರ ದುರ್ವ್ಯಸನಗಳಿಗೆ ಬಲಿಯಾಗಿ ಕಾಲ ಕಳೀತಾರೆ. ವ್ಯಸನೇನ ಮೂರ್ಖಾಣ, ಇಲ್ಲದೆ ಹೋದ್ರೆ ನಿದ್ರೆಯನ್ನಾದ್ರೂ ಮಾಡ್ತಾರೆ. ಏನೂ ಮಾಡ್ಲಿಕ್ಕಾಗದೆ ಇನ್ನೇನು ಮಾಡ್ಬೇಕು? ಯಾವ ತರ ಸಮಯ ಕಳಿಬೇಕು ಅಂದ್ರೆ ನಿದ್ರೆ ಮಾಡಿ ಕಾಲ ಹರಣ ಮಾಡಿಬಿಡ್ತಾರೆ. ಅಷ್ಟಾದ್ರೂ ಮಾಡಿದ್ರೆ ಅಡ್ಡಿ ಇಲ್ಲ. ನಿದ್ರೆ ಮಾಡ್ತಿದ್ರೆ ನಮ್ಮಷ್ಟಕ್ಕೆ ನಾವು ನಿದ್ರೆ ಮಾಡ್ತಿರ್ತೇವೆ, ಇನ್ನೊಬ್ಬರಿಗೆ ಕಷ್ಟ ಏನೂ ಇರೋದಿಲ್ಲ. ಆದ್ರೆ ಕಲಹೇನವ, ದುಶ್ಚಟಗಳಿಗೆ ಬಲಿಯಾಗಿ ಮತ್ತೊಬ್ಬರ ಜೊತೆಗೆ ಜಗಳ ಪ್ರಾರಂಭಿಸಿದ್ರೆ ಅದರಿಂದ ನಮಗೂ ಹಾನಿ, ಮತ್ತೊಬ್ಬರಿಗೂ ಹಾನಿ. ಹೀಗೆ ವಿವೇಕಿಗಳು ಕಾಲ ಕಳೆಯುವ ರೀತಿ ಬೇರೆ ಇರ್ತದೆ, ಅವಿವೇಕಿಗಳು ಕಾಲ ಕಳೆಯುವ ರೀತಿ ಬೇರೆ ಇರ್ತದೆ. ಅದಕ್ಕಾಗಿ ಮನುಷ್ಯ ದುರ್ವ್ಯಸನಗಳಿಗೆ ಬಲಿಯಾಗಬಾರದು, ಅವಿವೇಕಕ್ಕೆ ಬಲಿಯಾಗಬಾರದು ಅಂತ ಅದನ್ನ ಹೇಳ್ತಾರೆ. ಅದನ್ನ ಏನ್ ಮಾಡ್ಬೇಕು? ಈ ಶಾಸ್ತ್ರದ ಅಧ್ಯಯನದ ಮೂಲಕ ಕಾಲ ಕಳಿಬೇಕು. ಇದು ಎಲ್ಲ ವಯಸ್ಸಿನ ಸಾಧಕರು ಕೂಡ ತಿಳಿಯಬೇಕಾದ ಸಂಗತಿ. ಅದಕ್ಕಾಗಿ ಸ್ವಯಂ ಭಗವಂತ ವ್ಯಾಸಪುತ್ರನೇ, ವೇದವ್ಯಾಸರ ಮಗ ಶುಕಾಚಾರ್ಯನೇ ಅಲ್ಲಿ ಬಂದ. ಅವನು ಅನಪೇಕ್ಷ, ಏನೂ ಬೇಕಾಗಿಲ್ಲ ಅವರಿಗೆ, ಜಗತ್ತಿನಿಂದ ಆಗಬೇಕಾದದ್ದೇನೂ ಇಲ್ಲ. ಉಳಿದವರಾದರೂ ಸಂಗೀತ ಕಾರ್ಯಕ್ರಮ ಕೊಡ್ತಿರ್ತಾರೆ, ಪ್ರವಚನ ಕೊಡ್ತಿರ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಸಂಗೀತ ಕಾರ್ಯಕ್ರಮ ಆದ್ಮೇಲೆ, ಪ್ರವಚನ ಆದ್ಮೇಲೆ ಮಾನ ಸನ್ಮಾನ, ದಕ್ಷಿಣೆ, ಸಂಭಾವನೆ ಇವೆಲ್ಲ ಇರ್ತಿರ್ತಾರೆ. ಅದಕ್ಕಾಗಿ ಕೆಲವರು ಮಾಡ್ತಿರ್ತಾರೆ. ಇವರಿಗೆ ಯಾವ ಅಪೇಕ್ಷೆಯೂ ಇಲ್ಲ. ನೀವು ಯಾರು ಸನ್ಮಾನ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅವನಿಗೇನು ಬೇಕಾಗಿಯೂ ಇಲ್ಲ. ಅಲಕ್ಷ್ಯಲಿಂಗ, ನೋಡ್ಲಿಕ್ಕೆ ಇವನು ಯಾವ ತರ ಇದ್ದಾನೆ ಏನೂ ಗೊತ್ತಾಗೋದಿಲ್ಲ. ಬ್ರಹ್ಮಚಾರಿನ, ಗೃಹಸ್ಥನ ಏನೂ ಗೊತ್ತಾಗೋದಿಲ್ಲ. ಮತ್ತೆ ದೇವರು ಏನ್ ಕೊಟ್ಟಿದ್ದಾನೆ ಅದನ್ನೇ ಸ್ವೀಕಾರ ಮಾಡಿ ಸಂತೋಷದಿಂದ ಬದುಕುವಂಥವ್ರು. ಮೃತಶ್ಚ ಬಾಲೈಹಿ ಅವಧೂತ ವೇಷ. ಸುತ್ತಮುತ್ತಲು ಇಂಥವ್ರನ್ನ ನೋಡಿ ಭಾರಿ ವಿನೋದ, ಸಣ್ಣ ಸಣ್ಣ ಹುಡುಗರಿಗೆ, ಹೆಂಗಸರಿಗೆ, ಎಲ್ಲರಿಗೂ. ಬೀದಿ ಮಕ್ಕಳು ಅವರನ್ನು ಸುತ್ತುವರೆದಿರ್ತಾರೆ, ಹುಚ್ಚರಂತೆ ಕಾಣಿಸ್ತಿರ್ತಾರೆ ಇವರು. ಯಾಕಂದ್ರೆ ಅವಧೂತನಂತೆ ಇರ್ತಾರೆ. ಅವಧೂತ ಅಂದ್ರೆ ಅಂತ ಹೇಳಿದ್ದೆ ಹಿಂದೆ. ಅವಧೂತ ಅಂದ್ರೆ ಕೊಡವಿಕೊಳ್ಳೋರು ಅಂತ ಅರ್ಥ. ಮೈ ಮೇಲೆ ಧೂಳು ಬಿದ್ದರೆ ಕೊಡವಿಕೋತೇವಲ್ಲ, ಹಾಗೆ ಅವಧೂನನ ಅಂದ್ರೆ ಸಂಸ್ಕೃತದಲ್ಲಿ ಕೊಡವಿಕೊಳ್ಳೋದು ಅಂತ ಅರ್ಥ, ಜಾಡಿಸ್ಕೊಳ್ಳೋದಂತ. ಇಡೀ ಜಗತ್ತನ್ನೇ ಜಾಡಿಸಿ ಒದ್ದು ಮುಂದೆ ಹೋಗಿಬಿಟ್ಟಿದ್ದಾರೆ ಈ ಶುಕಾಚಾರ್ಯ. 16 ವರ್ಷ ವಯಸ್ಸಿನಂತೆ ಇದೆ ಅವರಿಗೆ. ಕೈ ಕಾಲು ಎಲ್ಲ ಪ್ರಮಾಣಬದ್ಧವಾದ ಶರೀರ, ಎತ್ತರದ ಮೂಗು, ಎದೆ, ಹೊಟ್ಟೆ. ದಿಗಂಬರನಾಗಿದ್ದಾನೆ. ದಿಗಂಬರಂ ವಕ್ರ ವಿಕೀರ್ಣ ಕೇಶಂ, ತಲೆ ಬಾಚಿಲ್ಲ, ತಲೆ ಕೂದಲೆಲ್ಲ ಮುಖದ ಮೇಲೆ ಹಾರಾಡ್ತದೆ. ಪ್ರಲಂಬ ಬಾಹುಂ, ಉದ್ದವಾದ ಬಾಹು, ಹೆಚ್ಚು ಕಡಿಮೆ ಎದ್ದು ನಿಂತರೆ ನಮ್ಮ ಕೈಯೆಲ್ಲ ಸಾಮಾನ್ಯವಾಗಿ ಇಲ್ಲಿವರೆಗೆ ಬಂದಿರ್ತದೆ. ಸೊಂಟ ದಾಟಿ ಸ್ವಲ್ಪ ಅರ್ಧಕ್ಕೆ ಬಂದಿರ್ತದೆ. ಆದ್ರೆ ಆಜಾನುಬಾಹುವಾದ ವ್ಯಕ್ತಿಯ ಕೈ ಸ್ವಲ್ಪ ಇನ್ನೂ ಮೊಣಕಾಲಿನ ತನಕ ಬಂದಿರ್ತದಂತೆ. ಅದಕ್ಕೆ ಪ್ರಲಂಬ ಬಾಹು, ಅಷ್ಟು ದೀರ್ಘವಾದ ಬಾಹುಗಳು. ನೋಡಿದ್ರೆ ದೇವತೆ ಅಂತಾನೆ ಕಾಣಬೇಕು. ವ್ಯಾಸರಂತೆ ಇದ್ದಾನೆ, ನೀಲವರ್ಣದ ಕಾಂತಿ ಇದೆ. ನೋಡಿದ್ರೆ ಸ್ತ್ರೀಯರಿಗೆ, ಪುರುಷರಿಗೂ ಎಲ್ಲಿಗೂ ಎಂಥ ಆಕರ್ಷಕವಾದ ರೂಪ ಇದು ಅಂತ ಕಾಣಬೇಕು. ಅವ್ರು ಬಂದ ಕೂಡಲೇ ಉಳಿದವ್ರಿಗೆ ಗೊತ್ತಾಗೋದಿಲ್ಲ.
ಯಾಕಂದ್ರೆ ಉಳಿದವರೆಲ್ಲ ಜಗತ್ತಿನ ಮೂರ್ಖರಿಗೆ ಅಜ್ಞಾನಿಗಳಿಗೆ ದುರ್ವ್ಯಸನಕ್ಕೆ ಬಿದ್ದವರಿಗೆ ಯಾರನ್ನು ನೋಡಿದ್ರು ಹಾಗೆ ಕಾಣಿಸ್ತದೆ. ಶುಕಾಚಾರ್ಯನು ಕೂಡ ನಮ್ಮ ಜೊತೆ ಬಂದು ತಾನೂ ಒಂದಿಷ್ಟು ದುರ್ವ್ಯಸನದಲ್ಲಿ ಪಾಲ್ಗೊಳ್ತಾನೇನೋ, ನಮ್ಮ ಜೊತೆ ಅವನು ಒಂದಿಷ್ಟು ಕಲಹ ಮಾಡ್ತಾನೇನೋ ಅಥವಾ ಸಮಯ ಹರಣ ಮಾಡ್ತಾನೇನೋ ಅಂತ ಉಳಿದವ್ರಿಗೆ ಕಾಣಿಸ್ತದೆ. ಅವನ ಜ್ಞಾನದ ಎತ್ತರ ಆಳ ಉಳಿದವ್ರಿಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕೂತಿದ್ದಾರಲ್ಲ ಎಷ್ಟು ಜನ ಋಷಿಗಳು, ಅವ್ರಿಗೆ ಗೊತ್ತದೆ. ಭಾಗವತ ಪ್ರವಚನ ಮಾಡಿದವನು ಯಾವತ್ತು ಮುಖ್ಯ ಪ್ರಾಣ ಹನುಮಂತನ ಸನ್ನಿಧಾನ ಅವನೊಳಗಿರ್ತದೆ ಅಂತ ಗೊತ್ತು. ಸೊ ಭಾರತಂ ಭಾಗವತಂ ಪುರಾಣಂ, ಭಾಗವತ ಭಾರತ ಇತ್ಯಾದಿ ಎಲ್ಲ ಶಾಸ್ತ್ರಗಳು ಅವ್ರಿಗೆ ಕರಗತ. ಬ್ರಹ್ಮಸೂತ್ರಗಳಿಗೂ ಕೂಡ ವ್ಯಾಖ್ಯಾನ ಮಾಡಿದವರು. ಒಂದೊಂದ್ ಕಡೆ ಸ್ವಯಂ ವೇದವ್ಯಾಸ ನನ್ನ ಮಗ ಹೀಗೆ ಹೇಳ್ತಾನೆ, ಇದೆಲ್ಲ ಕೇಳ್ರಿ. ನಮ್ಮ ಗುರುಗಳು ಈ ತರ ಹೇಳ್ತಾರೆ ಅಂತ ನಮ್ಮ ಗುರುಗಳು ಪರಮ ಗುರುಗಳ ಬಗ್ಗೆ ಎಲ್ಲಿಯಾದ್ರೂ ಹೇಳೋದನ್ನು ಕೇಳಿರ್ತೀವಿ ನಾವು, ದೊಡ್ಡವ್ರ ಬಗ್ಗೆ. ವೇದವ್ಯಾಸರು ನನ್ನ ಮಗ ಶುಕಾಚಾರ್ಯ ಹೀಗೆ ಹೇಳ್ತಾನೆ ಅಂತ ಅವನ ಹೆಸರನ್ನು ಕೋಟ್ ಮಾಡ್ತಾರೆ. ಅಂತಹ ದೊಡ್ಡ ಜ್ಞಾನಿ. ಲಕ್ಷಣ ಜ್ಞಾನ ಬಂದವರು ಮೂರ್ಖರ ದೃಷ್ಟಿಯಲ್ಲಿ ಸಾಮಾನ್ಯ ಮನುಷ್ಯ, ಆದ್ರೆ ಜ್ಞಾನಿಗಳಿಗೆ ಗೊತ್ತಾಯ್ತು ಬಂದದ್ದು ಶುಕಾಚಾರ್ಯ ಅಂತ. ರಾಜನು ಏನ್ ಮಾಡಿದ, ಬಂದ ಅತಿಥಿಗೆ ತಲೆಬಾಗಿ ನಮಸ್ಕಾರ ಮಾಡಿದ. ಆವಾಗ ಅಲ್ಲಿ ಇದ್ದದ್ದು ಹೆಂಗಸರು ಬಾಲಕರು ಬೆನ್ನಟ್ಟಿ ಬಂದಿದ್ರಲ್ಲ, ಅವ್ರಿಗೆಲ್ಲ ಗೊತ್ತಾಯ್ತು ಇದು ಯಾರೋ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಗೊತ್ತಾಯ್ತು. ಅವ್ರೆಲ್ಲ ಓಡಿ ಹೋದ್ರು ಅಲ್ಲಿಂದ್ರೆ. ಮುನಿ ಕೂತ್ಕೊಂಡ್ರು, ಈ ಶುಕಾಚಾರ್ಯ ಆಸನದಲ್ಲಿ ಕೂತ್ಕೊಂಡ್ರು. ಸುತ್ತಲೂ ದೇವರ್ಷಿಗಳು ರಾಜರ್ಷಿಗಳೆಲ್ಲ ಇದ್ರು. ನಡುವೆ ಚಂದ್ರನಂತೆ ಕಾಣ್ತಿದ್ರು ಅವರು. ಸುತ್ತಲೂ ಗ್ರಹ ನಕ್ಷತ್ರಗಳು, ನಡುವೆ ಚಂದ್ರ. ಅಂತ ಅದ್ಭುತವಾದ ಕಥೆ, ಅದ್ಭುತವಾದ ಸೌಂದರ್ಯ ಅಂತ. ರಾಜ ಹೀಗೆ ಮಾತಾಡಿದಂತೆ, ನೀವು ದಯಮಾಡಿ ನಮ್ಮ ಮನೆಗೆ ಬಂದ್ರಿ, ನಮ್ಮ ಇಡೀ ಮನೆ ಪವಿತ್ರ ಆಯ್ತು. ನೀವು ಎಲ್ಲಿಯಾದ್ರೂ ಗಂಗಾ ನದಿ, ಕಾವೇರಿ ನದಿ, ಕೃಷ್ಣಾ ನದಿ ಅಂತ ನದಿಗೆ ಹೋಗಿ ಸ್ನಾನ ಮಾಡಿದರೆ ಅಲ್ಲಿ ಆ ನದಿಗಳೇ ಪವಿತ್ರ ಆಗ್ತವೆ. ನದಿಗೆ ಹೋಗಿ ನೀವು ನಿಮ್ಮ ಪಾಪ ಏನು ಕಳ್ಕೋಬೇಕಾಗಿಲ್ಲ. ಆದ್ರೆ ನೀವು ಮಾತ್ರ ಅಲ್ಲಿ ಹೋದ್ರೆ ಅದೇ ಪವಿತ್ರ ಆಗ್ತದೆ. ನಮ್ಮಂಥ ಜನಸಾಮಾನ್ಯರದೇನು, ನಮ್ಮ ಪಾಪವನ್ನು ಕಳ್ಕೊಳಕ್ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ. ಆದ್ರೆ ನಿಮ್ದು ಹಾಗಲ್ಲ, ತೀರ್ಥವನ್ನೇ ಪವಿತ್ರವನ್ನು ಮಾಡುವಂತ ಶಕ್ತಿ ನಿಮ್ಮದು. ನೋಡಿ, ಈಗ ನಿಮ್ಮಂಥವ್ರು ನನ್ನ ಮನೆಗೆ ಬಂದಿದ್ರಿಂದ ನಾನು ಸಜ್ಜನರ ಸಂಪರ್ಕಕ್ಕೆ ಅಧಿಕಾರಿಯಾದೆ. ಇನ್ನು ಮುಂದೆ ನಾನು ಸಜ್ಜನರ ಸಂಪರ್ಕ ಮಾಡಬೇಕು. ಇನ್ನು ಮುಂದೆ ಶುಕಾಚಾರ್ಯ ಬಂದ ಅಂದ್ರೆ ಸಜ್ಜನರ ಸಂಪರ್ಕಕ್ಕೆ ನಾನು ಯೋಗ್ಯ ಆದೆ ಅಂತ ಅರ್ಥ. ಶುಕನನ್ನ, ಅವನ ಅವತಾರನ ಮೂಲ ರೂಪವಾದ ಈ ಶಿವನನ್ನ ಮನೋಭಿಮಾನಿ ದೇವತೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸನ್ನ ನಿಯಂತ್ರಿಸುವಂತ ದೇವತೆ ಅಂತ ಹೇಳ್ತಾರೆ. ಹೀಗೆ ನನ್ನನ್ನು ಪವಿತ್ರರನ್ನಾಗಿ ಮಾಡಿದ್ರಿ, ನಮ್ಮ ಅರಮನೆ ಪವಿತ್ರ ಆಯಿತು. ಇನ್ನ ನಿಮಗೆ ನಾನು ಮುಟ್ಟಿದೆ, ನಿಮ್ಮ ಪಾದ ಮುಟ್ಟಿದೆ, ಪಾದ ಪ್ರಕ್ಷಾಳನೆ ಮಾಡಿದೆ, ಆಸನ ಕೊಟ್ಟೆ, ದಾನ ಕೊಟ್ಟೆ, ಮತ್ತೇನಾಗಬೇಕಾಗಿದೆ? ಒಂದ್ಸರಿ ನೀವು ಬಂದ್ರಿ ಅಂದ್ರೆ ನಿಮ್ ಜೊತೆಗೆ ಭಗವಂತ ಬಂದ, ಎಲ್ಲ ಪಾಪಗಳು ಓಡಿ ಹೋಗ್ತವೆ. ನೋಡಿ, ಕೃಷ್ಣನಿಗೆ ಪಾಂಡವರ ಮೇಲೆ ಬಹಳ ಪ್ರೀತಿ ಇತ್ತು. ಅವರ ಸಂತೋಷಕ್ಕಾಗಿ ಅವರ ವಂಶದಲ್ಲಿ ಹುಟ್ಟಿದಂಥ ನಮ್ಮ ಬಳಿಗೆ ನಿಮ್ಮನ್ನು ಕಳಿಸಿದ್ದಾನೆ, ಶುಕಾಚಾರ್ಯರನ್ನು ಕಳಿಸಿದ್ದಾನೆ. ಆದ್ರಿಂದ ಕೃಷ್ಣನಿಗೆ ಇವತ್ತು ನನ್ನ ಬಗ್ಗೆ ಪ್ರೀತಿಯಾಗಿದೆ ಅಂತ ಕಂಡು ಬರ್ತದೆ. ಭಗವಂತ ನನಗೆ ಅನುಗ್ರಹ ಮಾಡಿಲ್ಲದೆ ಹೋಗಿದ್ರೆ ನೀವು ನಮ್ಮ ಮನೆಗೆ ಬರ್ತಿದ್ರಿ. ಅವಾಗ ನೀವು ನಮ್ಮ ಮನೆಗೆ ಬಂದದ್ದನ್ನೇ ನೋಡಿದ್ರೆ ಭಗವಂತ ಕಣ್ ತೆರೆದಿದ್ದಾನೆ ಅಂತಲೇ ಅರ್ಥ. ನಾನು ನಿಮ್ಗೆ ಈಗ ಒಂದು ಪ್ರಶ್ನೆ ಕೇಳ್ತೇನೆ. ಸಾವಿನ ಅಂಚಿನಲ್ಲಿರುವ ಮನುಷ್ಯ ಏನ್ ಮಾಡಬೇಕು, ಏನು ಕೇಳಬೇಕು, ಏನು ಜಪ ಮಾಡಬೇಕು, ಏನು ಕರ್ಮ ಮಾಡಬೇಕು, ಅದನ್ನೆಲ್ಲ ಸ್ವಲ್ಪ ಹೇಳ್ರಿ. ಹಾಗೆ ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ರಿ. ನೀವು ಎಲ್ಲಿಯೂ ಕೂಡ ಯಾವ ಮನೆಯಲ್ಲಿಯೂ ಬಹಳ ದೀರ್ಘಕಾಲ ಇರುವವರಲ್ಲ, ಸ್ವಲ್ಪ ಕಾಲ ಮಾತ್ರ ಇರ್ತೀರಿ ನೀವು. ಅದು ಹೇಗೆ ಅಂದ್ರೆ, ಈ ಆಕಳು ಕರೀಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು ಆಕಳಿನ ಹಾಲು ಕರೀಲಿಕ್ಕೆ 5-10 ನಿಮಿಷ ಬೇಕಾಗ್ಬೋದು. ಹೀಗೆ ಅಷ್ಟು ಕಾಲ ಮಾತ್ರ ನೀವು ನಮ್ಮ ಮನೆಯಲ್ಲಿ ಅಥವಾ ಯಾವುದೇ ಮನೆಯಲ್ಲಿ ಆದ್ರೂ ಇರ್ತೀರಿ. ಅದಕ್ಕಿಂತ ಹೆಚ್ಚು ನೀವಲ್ಲಿ ಇರೋರಲ್ಲ, ಹೆಚ್ಚು ಕಾಲ ಅಲ್ಲಿ ವ್ಯರ್ಥ ಮಾಡುವವರಲ್ಲ. ಆ ಥರ ನೀವು ನನ್ನ ಮನೆಗೆ ಬಂದಿದ್ದೀರಿ. ನಿಮ್ಮನ್ನು ನೋಡಿದ್ರೆ, ಈ ಎಲ್ಲ ಋಷಿಗಳನ್ನು ಗಮನಿಸಿದ್ರೆ 7 ದಿನಗಳ ಕಾಲ ಇಲ್ಲಿದ್ದು ನೀವು ನಮಗೆ ಪ್ರವಚನ ಕೊಡಲಿಕ್ಕೆ ಅನುಗ್ರಹ ಮಾಡಿದ್ದೀರಿ ಅಂತ ಕಾಣಿಸ್ತದೆ. ನನಗೇನಾದ್ರೂ ಉಪದೇಶ ಮಾಡ್ರಿ ಅಂತ ಕೇಳಿದೆ. ಆಗ ಆ ಗುರುವಿನ ಕರ್ತವ್ಯ ಏನು ಅಂತ ಗೊತ್ತವರಿಗೆ, ಆ ಶುಕಾಚಾರ್ಯನಿಗೆ. ಅವರು ಆ ರಾಜ ಈಗ ಆಡಿದ ಮಾತನ್ನು ಕೇಳಿ ಬಹಳ ಸಂತೋಷದಿಂದ ಉತ್ತರ ಕೊಡ್ಲಿಕ್ಕೆ ತೊಡಗಿದರಂತೆ.
ಅಲ್ಲಿಗೆ 1ನೇ ಸ್ಕಂದದ 20ನೇ ಅಧ್ಯಾಯ ಸಮಾಪ್ತ ಆಗಿದೆ. 1ನೇ ಸ್ಕಂದವೂ ಕೂಡ ಸಮಾಪ್ತ ಆಗಿದೆ.